ಬೇಡ ಅನ್ನೋದ್ ಬಟ್ಟೆನ ಅದಾದ್ಮೇಲೆ ಅಲ್ಲಿ ಊರ್ಗ್ ಹೋದ್ಮೇಲೆ ತಗೊಟ್ಟಿಲ್ಲ ಕಣ್ಲ ಹಂಗೆ ಕಣ್ಲ ಅನ್ನೋದು. ಅದ್ನೇ ಹೇಳ್ತಿರೋದು. ಬಟ್ಟೆ ಬೇಡ, ಗಾಡಿ ಬೇಕಂತೆ. ಎಲ್ಲಿ ಗಾಡಿ ಎಲ್ಲಿ ತಂದ್ಕೊಡೋದು? ಏನ್ ಗಾಯ್ಸ್ ಏನ್ ಗೊತ್ತಾ, ಬೇಡ ಬಿಡು ಅನ್ನೋದು. ಅದಾದ್ಮೇಲೆ ಕೊಡ್ತಿಲ್ಲ ನೀನು ಹಂಗೆ ಹಿಂಗೆ ಅಂತ ಹೇಳೋದು. ಎಲ್ಲ ಅವ್ರೆ ಅದಕ್ಕೆ ಒಂದ್ ತಿಂಗಳು ಬರಕ್ಕಲ್ಲ. ನೀನೇ ಒಂದ್ ತಿಂಗಳು ದುಡ್ಡು ನಮ್ಗೆ ಹಾಕ್ಬಿಡುವುದ್ರಿಂದ ಕಾಯಿನ ಪಾಯಿಂದೆಲ್ಲ ಮಾಡ್ಕೊಂಡು ಹೆಂಗ ಯಾವ ಹೇರ್ ಸ್ಟೈಲ್ ನೋಡಿ ಗೈಸ್ ನಮ್ಮ ಅಪ್ಪಾಜಿದು. ವಿಗ್ ಅಲ್ವಾ ಅದು? ಈಗ ಬೇಡ ಅನ್ನೋದ್ ಬಟ್ಟೆನ ಅದಾದ್ಮೇಲೆ ಅಲ್ಲಿ ಊರ್ಗ್ ಹೋದ್ಮೇಲೆ ತಗೊಟ್ಟಿಲ್ಲ ಕಣ್ಲ ಹಂಗೆ ಕಣ್ಲ ಅನ್ನೋದು. ಅದ್ನೇ ಹೇಳ್ತಿರೋದು. ಬಟ್ಟೆ ಬೇಡ, ಗಾಡಿ ಬೇಕಂತೆ. ಎಲ್ಲಿ ಗಾಡಿ ಎಲ್ಲಿ ತಂದ್ಕೊಡೋದು? ಯಾವ್ದು? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಲೈಕ್ ನಿನ್ನೆ ನಮ್ಮಪ್ಪ ಬಂದಿದ್ದು, ಇವತ್ತೊಂದಷ್ಟೇ ಒಂದು ಡೇ ಸ್ಟೇ ಆಗಿ ಇವತ್ತು ಹೋಗ್ತಾ ಇದ್ದಾರೆ. ಸೊ ಮತ್ತು ಇನ್ನೊಂದೇನಂದರೆ, ಚಿಕ್ಕ ಏಜಲ್ಲೆಲ್ಲ ನಿಮ್ಮ ಅಪ್ಪ ಅಮ್ಮಂದೆ ನಿಮಗೆ ಬಟ್ಟೆ ಕೊಡಿಸಿರ್ಬೋದು, ಎಲ್ಲ ಮಾಡಿರ್ತಾರೆ. ಸೊ ನಾವು ಏನಾದರೂ ಮಾಡೋದು ನಮ್ಮ ಕೈಲಿ ಚಿಕ್ಕದ, ಹಾಗಾಗಿ ನಮ್ಮಪ್ಪ ಏನೋ ಸ್ಕೂಟಿ ಬೇಕು, ಐಫೋನ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಅದು ಸುಮ್ಮನೆ ತಮಾಷೆ ಕೇಳ್ತಿರೋದು ಅಷ್ಟೇ. ಸ್ಕೂಟಿನೂ ನೋಡೋಣ, ಅದನ್ನು ಒಂದು ಪ್ಲ್ಯಾನ್ ಮಾಡೋಣ ನಿಧಾನಕ್ಕೆ. ಏನಾದ್ರು ಆದರೆ ನಮ್ಮ ಇದು ಪ್ರಕಾರ ಅಂದರೆ ಆಗ್ತಾಯಿತ್ತು ಅಂತ ಅಂದ್ಕೊಟ್ಟಿದ್ದೀನಿ. ಸೊ ಹಾಗೆಯೇ ಅವ್ರಿಗೆ ಸ್ವಲ್ಪ ಕಾಲೆಳೆದ್ಬಿಟ್ಟು ಇವತ್ತು ಸ್ವಲ್ಪ ರೇಗಿಸ್ಕೊಂಡು ಮತ್ತು ಹಾಗೆಯೇ ಸ್ವಲ್ಪ ಬಟ್ಟೆ ತೆಗೆಸ್ಕೊಟ್ಟು ಕಳಿಸ್ಕೊಡೋಣ. ಅವ್ರು ಆವಾಗಲೇ ನಂಗೆ ಒಂದು ಸಲ ಕೇಳಿದ್ದು ಬರಬೇಕಾದ್ರೆ ಫ್ಲವರ್ಗಳು ತೊಗೊಬಾ ಅಂತ. ಸೊ ನಾನು ಹೋಗೋದಿಲ್ಲ, ರೇರಲ್ಲಿ ಹೋಗೋರಿಗೆ. ಸೊ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಅದನ್ನ ತಗೊಟ್ಟು ಪ್ಲಸ್ ನಾನು ವೀಡಿಯೋಸ್ ಮಾಡಿಕೊಂಡು ನಾಳೆ ಬೇರೆ ಔಟ್ ಆಫ್ ಸ್ಟೇಷನ್ ಹೋಗೋದಿದೆ. ಸೊ ಎಲ್ಲಿ ಏನು ಅಂತ ಅದನ್ನು ಹೇಳ್ತೀನಿ. ಸೊ ಹಾಗೆಯೇ ಬನ್ನಿರಿ, ಅಪ್ಪನ ಹಾಗೆ ಮಾತಾಡಿಸ್ಕೊಂಡು ಸುರಭಿ ತಿಂಡಿ ಮಾಡ್ತಿದ್ದಾಳೆ, ಏನು ತಿಂಡಿ ಮಾಡ್ತಿದ್ದಾಳೆ ಅಂತ ನೋಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ಗೈಸ್, ಇನ್ನೊಂದೇನೆಂದರೆ ನಮ್ಮಪ್ಪನ ಕೇಳಿದ್ರೆ ಏನು ಹೇಳ್ತಿಲ್ಲ, ಅದನ್ನು ಒಂದಿನ ವ್ಲಾಗ್ ಮಾಡ್ತೀನಿ. ಏನೇನಾಯಿತು, ಏನು ವಿಷಯ, ಏನು ಅಂತ ಏನಾದ್ರು ನಿಮ್ಗೆ ಬೇಕು ಅಂತ ಹೇಳಿದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ವ್ಲಾಗ್ ಮಾಡಿ ಅಂತ. ಲೈಕ್ ನಮ್ಮ ಲೈಫ್ ಸ್ಟೈಲ್ ಬ್ಲಾಗ್, ಅದರಲ್ಲಿ ಇವಾಗೂ ಏನೇನು ತೊಂದರೆ ಅನುಭವಿಸಿದ್ದೀವಿ, ವೀಡಿಯೋಸ್ ಮಾಡಬೇಕಾದ್ರೆ ಅದೆಲ್ಲ ಮಾಡಿ ಅಂತ ಮಾಡ್ತೀನಿ. ಸೊ ಹಾಗೆಯೇ ಟೈಮ್ ಆಗಿದೆ ಅನ್ಕೋತೀನಿ ನಾನು. ಸೊ ನಾನು ಫ್ರೆಶ್ ಅಪ್ ಆಗ್ತೀನಿ, ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಆಚೆ ಹೋಗಿ ಬಟ್ಟೆ ತೊಗೊಂಡು ನಾನು ತೊಗೋಬೇಕು. ಹಾಗೆ ನಾವು ಅಪ್ಪನ ಕಳಿಸ್ಕೊಳ್ಳೋಣ ಬನ್ನಿ. ಸೊ ಗೈಸ್, ನಮ್ಮ ಡ್ಯಾಡಿ ಇವತ್ತು ಹೋಗ್ತಾರೆ ನೋಡಿ. ನಂಗೆ ಗಂಟ್ಲು ಒಂಥರ ಆಗ್ಬಿಟ್ಟೈತೆ, ಅದಕ್ಕೆ ಚಿತ್ರಾನ್ನ ಮಾಡ್ತಿದ್ದಾರೆ ಮೇಡಮ್. ಯಾವ ಚಿತ್ರಾನ್ನ? ಮಾವಿನಕಾಯಿ ಚಿತ್ರಾನ್ನ ಮಾಡ್ತಿದ್ದಾರೆ. ಸೊ ನೋಡೋಣ ಬನ್ನಿ ಹೆಂಗೆ ಮಾಡ್ತಾಳೆ ಸುರಭಿ ಮಾವಿನಕಾಯಿ ಚಿತ್ರಾನ್ನ ಅಂತ. ಸೊ ಗೈಸ್, ಆಮೇಲೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕು, ಅಲ್ಲಿ ಹೋಗಬೇಕು. ಮತ್ತು ಹಾಗೆಯೇ ನಮ್ಮ ಡ್ಯಾಡಿಗೆ ಗಾಡಿ ಬೇಕಂತೆ. ಗಾಡಿ ಬೇಕಾ ಡ್ಯಾಡಿಗೆ ಅಂತ ಕೇಳೋಣ ಬನ್ನಿ, ಏನಂತ ರಿಯಾಕ್ಟ್ ಮಾಡುತ್ತೆ ನೋಡೋಣ. ಸೊ ಸುರಭಿ ಎಷ್ಟು ಕತ್ತು ಅಡುಗೆ ಮಾಡ್ತಾಳೆ ನೋಡ್ತೀನಿ. ನಾನು ಅಷ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ, ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಏನಪ್ಪ ಮಾವಿನಕಾಯಿ? ಎಂಥ ಮಾವಿನಕಾಯಿ ಅದು? ಗಿಣ್ಣು ಮಾವಿನಕಾಯಿ. ಎಂಥದ್ದು? ಗಿಣ್ಣು ಮಾವಿನಕಾಯಿ. ಬೇಗ ಮಾಡಪ್ಪ, ನೋಡೋಣ ಹೆಂಗೆ ಮಾಡ್ತೀಯ. ಏನು? ಯಾರು ಹೇಳಿದ್ದು? ಹೌದಾ? ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬ್ಗೆ ಹಾಕೋದು. ಸರಿ ಮೇಡಮ್, ಹಾಕಿ. ಇವಾಗ ನಮ್ಮ ಅಪ್ಪಾಜಿ ಪೋಸ್ಟ್ಪೋನ್ ಮಾಡಿದ್ದೆ. ಹೇರ್ ಸ್ಟೈಲ್ ನೋಡಿ ಗೈಸ್ ನಮ್ಮ ಅಪ್ಪಾಜಿದು. ವಿಗ್ ಅಲ್ವಾ ಅದು? ಸೊ ನಾಳೆ ಹೋಗ್ತಾರೆ ನಮ್ಮ ಅಪ್ಪಾಜಿ, ಪೋಸ್ಟ್ಪೋನ್ ಆಗಿದೆ. ಸೊ ಇವತ್ತು ಇಟ್ಕೊಂಡು ಏನಾರು ಒಂದು ಕಂಟೆಂಟ್ ಮಾಡಬೇಕು, ಕಂಟೆಂಟ್ ಮಾಡೋಣ. 1 ಲಕ್ಷ ಕೊಡ್ಬೇಕಂತೆ ಕಂಟೆಂಟ್ ಮಾಡಬೇಕು ಅಂತ. ಬನ್ನಿ ಕೀ ತಗೋಬರಪ್ಪ ಇನ್ನೊಂದು. ಯಾಕಪ್ಪಾಜಿ ಬಾ, ಇವಾಗ ಕರ್ಕೊಂಡೋಗಿ ಬನ್ನಿ, ಬಟ್ಟೆ ಕೊಡಿಸ್ಬಿಟ್ಟು ಯಾವ್ದಾರು ಶೋರೂಮ್ ಹೋಗ್ತಾ ಇದೀವಿ ಸ್ಕೂಟಿ ತಗೊಳಕ್ಕೆ. ಅಯ್ಯೋ ನೀನ್ ಸ್ಕೂಟಿಯಿಂದ ಈಚೆಗೆ ಬಂದಿಲ್ಲ ಬ್ರೋ ಇನ್ನ. ಇನ್ನು ಇವ್ರು ಅಂತ ಇವ್ರು ತಗೋಡ ಇವ್ರು ಹೇಳಕ್ ಇವ್ರು ಕರೆಕ್ಟಾಗಿ ಹೇಳ್ತಾವ್ರೆ. ಏನ
ಏನು ತಗೊಡಿ? ಏನ್ ಕೇಳ್ತಾರ ತಗೊಳ್ಳಿ. ಆಮೇಲೆ ಅಷ್ಟೇ. ಸುರಭಿ ತಗೊಳ್ತಾಳಂತೆ ಗೈಸ್. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದು ಏನು ತಗೊಳುತ್ತೆ ಬಟ್ಟೆನೆ? ಏನು ತಗೋತೀಯ ಪೂಜಿ? ಸೊ ನೀನು ಶೋರೂಮ್ ಅನ್ಕೊಂಡು ಶೋರೂಮ್ ಹೆಸರು ಹಾಳು ಮಾಡ್ತಾ ಇದೀಯ. ಎಲ್ಲ ಅಪ್ಪಂದಿರು ತನ್ನ ಮಗನ ಬಟ್ಟೆ ತಗೊಳಕ್ ಕರ್ಕೊಂಡ್ಬಂದ್ರೆ ನಾನು ನೋಡಿ ಇವಾಗ ನಮ್ಮ ಅಪ್ಪನ ಕರ್ಕೊಂಡ್ಬಂದಿದ್ದೀನಿ. ಬ್ಯಾಗಿ ಪ್ಯಾಂಟ್ ಹಾಕತ್ತೀಯಾ? ಬ್ಯಾಗ್ ಒಂದ್ ಜೊತೆ ಬಟ್ಟೆ ತಗ್ಸ್ಕೊಬಿಡೋಣ. ಕೊಡ್ಸವ್ರೆ, ಅದಕ್ಕೆ ಈಗ ನಾನು ಕೊಡ್ಸಕ್ ಕರ್ಕೊಂಡ್ಬಂದಿದ್ದೀನಿ ಅಂತ. ಹಂಗೆಲ್ಲ ಹೇಳಂಗಿಲ್ಲಪ್ಪ. ನಡಿಯಪ್ಪ ಒಳಗಡೆ. ಈ ತರ ಪ್ಯಾಂಟ್ ಹಾಕಿ ಒಂದ್ಸಲ. ಅದ್ ಹಾಕತ್ತೀಯಾ? ಹಾಕ್ಬಿಟ್ಟು ಕರ್ಕೊಂಡೋಗ್ಬಿಡೋಣ ಮಾಲ್ಗೆ. ಗೈಸ್ ಬನ್ನಿ, ಅದವ್ರು ಇವತ್ತು ನೈಟ್ ಮಾಲ್ಗೆ ಹೋಗ್ಬೇಕು ನೋಡೋಣ. ಏನೇನು ಮಾತೇ ಇಲ್ಲ ಈಗ. 20 ಜೊತೆ ತಗೋತೀನಿ. 20 ಜೊತೆ ಶೋರಿಂಗ್ ಬರ್ತೀನಿ ಅಂದ್ಬಿಟ್ಟು ಬಟ್ಟೆ ತಗೊಳಕ್ ಬಂದಿದ್ಯಾ? ಏನ್ ಮಾಡೋದು? ನಾನೇ ಯಾವಾಗ ಹೇಳ್ತಿದ್ದೆ? ಅಯ್ಯೋ ಸಿಕ್ಕರು ಎಲ್ಲರಿಗೂ ಇಂಥ ಹಬ್ಬದಿಂದ ಸಿಗ್ಬೇಕು. ನನಗೆ ರೇಗಿಸ್ತಾರೆ. ಏನ್ರಿ ಗೌಡ್ರೆ? ಸರಿ ಅಂಕಲ್. ಮನೇಲಿ ಅಷ್ಟೇ ಮಾತು ನಿಂದು. ಮಾತಾಡೇನು ನಾಚಿಕೆ ಯಾಕೆ ನಾಚ್ಕೋತೀಯ? ಅಲ್ಲ ಪುಲಾವ್ ತಗೋತಿದ್ಯಲ್ಲ ಅಲ್ಲಿ ಅವ್ರಿಗೆ ಯಾವ್ದು ತೋರಿಸಿ ಅದನ್ನ. ಇದೇನೇನು ತಗೋತಿದ್ದೀರಿ? ಯಾಕೆ? ಯಾರನ್ನ ನೋಡಕ್ ಹೋಗಕ್ಕೆ? ಒಂದು ಆಂಟಿ ನೋಡೋಣ ಅಂತ. ಅಮ್ಮಂಗೆ ಹೇಳ್ತೀನಿ ತಡಿ. ಹೇಳ ಕರ್ಕೊಂಡು ಹೋಗಪ್ಪ ಕಳೆ ಕೇಳಕ್ಕೆ ಅಂತಾರ. ಈ ತರ ಐತೆ ಅಂಕಲ್ ನೋಡ ಆ ಥರ ಬೆಳಕರಪ್ಪ ತರ ಜರ್ತಿ ತರ ಯಾಕೆ ಈ ತರದಲ್ಲಿ ಓಪನ್ ಜಿಪ್ ಇರೋದಿಲ್ಲ ಅನ್ಸುತ್ತೆ. ನೋಡಿ ಬ್ರೋ ಇದ್ರೆ ಎಕ್ಸೆಲ್ ಆಗುತ್ತೆ. ನನ್ನ ಸೈಜ್ ಇವ್ರದ್ದು ಕೊಡಿ. ಆಗುತ್ತೆ ನನ್ನ ಸೈಜನೇ ಕೊಡಿ ನೋಡ. ಹೈಟ್ ನನಗಿಂತ ಕುಳ್ಳ ಬ್ರೋ ನೋಡಿ, ಹೈಟ್ ಇಲ್ಲ. ಒಳ್ಳೆ ಫುಡ್ ಹಾಕ್ಬಿಟ್ಟು ಏನೇನೇನು ಆ ಥರ ಹಾಕತ್ತೀಯ? ಅವರು ಇದು ಚಳಿ ಅಲ್ವಾ ಬ್ರೋ, ಬೆಳಗ್ಗೆ ಹೇಳ್ತಾರಲ್ಲ ಹಾಕೊಳಕ್ಕೆ ಟೈಮ್. ಬೇಡಪ್ಪ ನಿಮ್ಮ ಹುಡುಗರಿಗೆ ಸರಿ ಅದು. ನೋಡೋದ್ನ. ಅಯ್ಯೋ ಇಡಿಯಪ್ಪ ಆಯ್ತು. ಅದು ಯಾರನ್ನ ನೋಡಕ್ ಹೋಗ್ಬೇಕು ಅಂದ್ರೆ ಇಲ್ಲೇ ನೋಡ್ತಾರ. ಹಾಕೋ ತಗೋ ಇಡ್ಲಿ ಬಾಸ್ರಬ್ ಇಲ್ಲಿ ಹಾಕ್ಸ್. ನಾನು ಹಾಕೋದು ಹಾಕತ್ತೆ ಹಾಕ್ಸ್ ಬಾ. ಈ ಕಡೆ ತಿರುಕೋ. ಆಚೆ ಕಡೆಗೆ ಹೆಸರು ಇನ್ನೇನು ಈ ಕಡೆ ತಿರುಕೋ. ಆಯ್ತು ಹಾಕು. ಹಾಕೆ ಹಾಕು ಹಾಕು. ಥೂ ಹಾಕಳಪ್ಪಜಿ. ನೀನೇನಪ್ಪಜಿ ಹಾಕತ್ತಾರೆ. ಹಾಕು. ಹಾಕು. ಅದೇ ಉಲ್ಟಾ ಪುಲ್ಟಾ ಹಾಕೊಂಡಿದ್ಯಾ? ಇಲ್ಲ ಉಲ್ಟಾ ಪುಲ್ಟಾ ಹಾಕೊಂಡಿದ್ದವ್ರು. ಉಲ್ಟಾ ಪುಲ್ಟಾ ಬಟ್ಟೆ ತಗೊಟ್ಟಾಯ್ತು. ಈಗ ಹುಡುಗಿ ತೋರ ಕರ್ಕೊಂಡು ಹೋಯ್ತಾವನೆ. ಹುಡುಗಿ ತೋರ್ಬೇಕಾ? ಹೆಂಗಿರ್ಬೇಕು ಹುಡುಗಿ? ಮದುವೆ ಗಂಡು ಅಂತ ನೀನ್ ಹೇಳ್ಬೇಕಾ? ಓ ಇನ್ನೇನ್ ಮದ್ವೆ ಗಂಡಂಗೆ ಇದೆಯಲ್ಲ. ಹುಡುಗಿ ತೋರ ಕರ್ಕೊಂಡು ಹೋಯ್ತಾವನೆ. ಅವಳು ನೋಡ ಆಲೆ ಎಲ್ಲ ಹೋಗೋಳೆ ಅಲ್ಲಿ. ಇಲ್ಲ ನೋಡಿ ಸುರಭಿ ಇಲ್ಲಿ ಬಾಯ್ಲಿ. ಆಮೇಲೆ ಅಲ್ಲಾಡ್ಸಿವಂತೆ ಎಲ್ಲ ಅವ್ರೆ. ಅದಕ್ಕೆ ಒಂದು ತಿಂಗಳು ಬರಕ್ಕಲ್ಲ. ನೀನೇ ಒಂದು ತಿಂಗಳು ದುಡ್ಡು ನಮ್ಗೆ ಹಾಕ್ಬಿಡುವುದರಿಂದ ಕಾಯಿನ ಪಾಯಿಂದೆಲ್ಲ ಮಾಡ್ಕೊಂಡು ಹೆಂಗೆ ವ್ಯವಹಾರ ಮಾಡ್ಕೊಂಡಿರಿ. ಬ್ಲಾಗ್ ಮಾಡ್ಕೊಂಡಿರ್ತೀನಿ. ಅದೇ ಲಾಗ್ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಅಂತೀನಿ. ಹೇಳು ಅನ್ನು. ಯಾರ ಜೊತೆ ನಿಮ್ ಲವರ್ ಜೊತೆ ಮಾತಾಡ್ತಾ ಇದೀಯಪ್ಪಜಿ? ಊಟನ ಈಗ ಒಂದು ಹುಡುಗಿ ಸಿಕ್ಕೈತೆ. ಹೆಸ್ರೇನು? ಸುಧಾ. ಐ ಲವ್ ಯು ಅನ್ನು. ಮತ್ತೆ ಏನ್ ಈಗ ಹಾಲೆಲ್ಲ ಡೈರಿ ಇದೀಯಾ? ಈ ಒಂದು ಚೀಲ ಒಂದು 2 ಚೀಲ ತುಂಬ ಮಾಡ್ಕೋ. ದನಿಗೆ ಚೆನ್ನಾಗಿ ತಿಂದ್ರೆ ನೀರು ಚೆನ್ನಾಗಿ ಕುಡ್ಸು. ಬೇಕಿತ್ತ ನಿಂಗೆ? ಅಕ್ಕಿ ಬರಕ್ಲ. ಅಕ್ಕಿ ಹೇಳ್ತಾ ರೆಸ್ಪೆಕ್ಟೇ ಇಲ್ಲ. ಹೊಸಸಿನ ಕಟ್ಟಿವೆ.
ಬೇಡ ಬಿಡು. Guys, ಬೇಡ ಹೋಗ್. ಏನೋ ಲವರ್ಸ್ ಮಾತಾಡ್ತಾರೆ, ಮಾತಾಡ್ಲಿ ಬನ್ನಿ ಆಮೇಲೆ ವ್ಲಾಗ್ ಮಾಡಿ. ಎಲ್ಲಪ್ಪ ಏನು ಎಡ್ದ ಯಾಕಾಲು ತರ್ಲೆ ಬಿಟ್ಟಿದ್ದು ಗುರು ಕಿತ್ಕೊಂಡೈತೆ ಅಲ್ಲಿ. ಸೊ ಗೈಸ್, ನಮ್ಮ ಅಪ್ಪನ ಒಬ್ಬರನ್ನೇ ಮೇಲೆ ಬಿಟ್ಬಿಟ್ಟು ನಾವೀಗ ವೀಡಿಯೋ ಮಾಡ್ಸೋಕೆ ಬಂದಿದ್ವಿ, ವೀಡಿಯೋ ಮಾಡೋಕ್ಕೆ. ಸೊ ನೀವು ಅನ್ಕೋಬೋದು ಏನೋ ಅಪ್ಪ ಮಕ್ಳು ಹಿಂಗೆ ಆಡ್ತಾರೆ ಹೆಂಗೆ ಮಾತಾಡ್ತಾರೆ ಅಂತ. ಹಾಗೆ ಗೈಸ್ ನಾವು ಮಾತಾಡೋದು ಜಗಳ ಆಡೋದಿಲ್ಲ. ಹೆಂಗೆ ಅನಿಸ್ತದೆ ನಿನಗೆ ಏನು ಬ್ರಾ? ನೀವು ಅಪ್ಪನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಏಕೆ ನೀವು ಅಪ್ಪನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಏಕೆ ಗೈಸ್, ಕಂಟೆಂಟ್ಗೆ ಅಂತ ನಮ್ಮ ಅಪ್ಪನ ಹತ್ರ ಕಾಸು ಇಸ್ಕೊಂಡಿದ್ದೀನಿ. ಕಂಟೆಂಟ್ ಮುಗಿಸ್ಕೊಂಡು ನೋಡೋಣ, ನಾನು ಕೊಡಲ್ಲ ಕಾಸನ್ನ. ಅವ್ರಾಗೆಲ್ಲ ಕಾಸು ಕೇಳ್ತಾರೋ ಇಲ್ವೋ ಏನೋ ಅಂತ ನೋಡೋ ಬನ್ನಿ ಗೈಸ್. ನನಗನ್ಸೋ ಪ್ರಕಾರ ಕೇಳ್ತಾರೆ. ಎಷ್ಟು ಕೊಟ್ಟು ಐತೆ? 500, 600, 700, 720 ರೂಪಾಯಿ ಐತೆ. ನನಗನ್ಸೋ ಪ್ರಕಾರ ಕೇಳ್ತದೆ. ನೋಡೋಣ, ಕೇಳಿದಾಗ ನಾನು ಕೊಡಲ್ಲ ಅಂತೀನಿ. ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ಕಂಟೆಂಟ್ ಮುಗಿಸೋಣ. ಏನು ಏನು ಕೇಳಿಲ್ಲ ಅಂದ್ರೆ ನನಗೆ ತಿಂಡಿ ಹಾಕ್ಬಿಡು ಅಂತ ಕೇಳಿದೆ. ನೋಡಿ ಗೈಸ್, ಶಿಷ್ಯ ಹಾಂ ಐ ಏನೋ ಚೆನ್ನಾಗಿದೆಯಾ? ಹಾಂ ಓಯ್ ಚೆನ್ನಾಗಿದ್ಯಾ? ಊಟ ಆಯ್ತಾ? ಆಯ್ತಾ? ಈಗ ಮೂಡಿಲ್ಲ ಅದಕ್ಕೆ. ಊಟ ಆಯ್ತಾ? ಆಯ್ತಾ ಊಟ? ಅದಕ್ಕೆ ಮೂಡಿಲ್ಲ ಗೈಸ್, ಅದಕ್ಕೆ ಮೂಡ್ ಬರ್ಬೇಕು. ಎಲ್ಲ ಹಿಂಗೆ ನೋಡ್ತಾರೆ ನೋಡ್ರಿ. ನೋಡಿ ಗೈಸ್, ನಮ್ಮ ಏರಿಯಾ ಇದು. ವಿಡಿಯೋ ಮಾಡಕ್, ಮೂವಿ ಮಾಡಕ್ ಮಸ್ತಾಗೈತಿಲ್ಲ. ಇವ್ರ ಬಾಯ್ಸ್, ಇವರೆಲ್ಲ ಬಾಯ್ಸ್, ಅಡ್ಡ ಬಾಯ್ಸ್ ಇವರೆಲ್ಲ. ನೋಡಿ ಬಿಡಿ ಹೊಡಿತಾನ. ಏನೋ ಅದು ಬಾಯ್ಲಿ ಗಂದ್ ನೋಡು ಬ್ರೋ, ಶೂಟ್ ಮಾಡಕ್ಕ. ಗಾಯ್ಸ್, ನಿಮ್ ಪ್ರೀತಿ ಪ್ರೋತ್ಸಾಹ ತೇಜಸ್ ಮೇಲೆ ಜಾಸ್ತಿ ಇದ್ರೆ ಅವ್ನ್ ಜಾಸ್ತಿ ಬೆಳೆಯೋ ತರ ಆದ ಅಂತ ಅಂದ್ರೆ ಇಲ್ಲಿರೋರ್ಗೆಲ್ಲ ಒಂದೊಂದ್ ಮನೆ ಕಟ್ಸ್ಕೊಡ್ತಾನೆ. ಇಲ್ಲ ಇಲ್ಲ ಗೈಸ್, ಅದು ಹೇಳಿರೋದು ಇವರೇ ನನಗೆ ದುಡ್ಡು ಆಯ್ತು ಅಂತ ಅಂದ್ರೆ ನೋಡಿ, 1 ಕೋಟಿ ಅಷ್ಟು ಕಟ್ಸ್ಕೊಡ್ತೀನಿ. 1 ಕೋಟಿ. ಅಯ್ಯೋ, ಮನೆ ಊರೇ ಬಿಟ್ಬಿಡ್ತೀರಲ್ವಾ ಸಿಕ್ಕ ತಕ್ಷಣ? ಇಲ್ಲ, ಕಟ್ಸ್ಕೊಟ್ಬಿಟ್ಟು ಊರೇ ಬಿಡ್ತಾರೆ. ಕಟ್ಸ್ಕೊಟ್ಬಿಟ್ಟೆ ಊರ್ ಬಿಡೋದು ಅಲ್ಲಿ. ನೋಡ ಗೈಸ್, ಬನ್ನಿ ಈಗ ಫಸ್ಟ್ ವಿಡಿಯೋ ಮುಗಿಸ್ಕೊಂಡು ಇವ್ರದ್ದು ವಿಡಿಯೋ ಮಾಡ್ಬೇಕು. ಆಮೇಲೆ ಬಟ್ಟೆ ತಗೊಬರಕ್ ಹೋಗ್ಬೇಕು. ಏನಕ್ಕೆ ಬಟ್ಟೆ ತಗೋತಿದೀವಿ ಅಂತ ಆಮೇಲೆ ಹೇಳ್ತೀನಿ ಗೈಸ್. ನಾನು ನೋಡಿ ಗೈಸ್, ನಾನು ಇಷ್ಟು ಪುಣ್ಯ ಮಾಡಿದ್ದೀನಿ. ಹೆಂಗ್ ಗುರು ಕಟ್ ಮಾಡ್ತಾವಳ ನಮ್ಮ ಕಾಲದ ಸರಲ್ಲಿ. ಹಾಂ, ಹಂಗಾರೆ ಮಾಡಲ್ವ ನಮ್ದ? ಅದಕ್ಕೆ ನೋಡಿ ಗೈಸ್, ನಮ್ಮ ಹುಡುಗಿ ಸ್ವೀಟ್ ಹುಡುಗಿ ಥರ ಬೆಳೆಸ್ಕೊಂಡಿದ್ದೀನಿ ಗೈಸ್. ಇವಳು ಬೆಳೆಸಿರೋಲ್ಲ ಅದಕ್ಕೆ. ನೀನು ನಾನಲ್ಲ. ಕೈದು ಬೇಡ. ಸೊ ಗೈಸ್, ನಿಮ್ಗೆ ಅಲ್ಲಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದೆ, ನಮ್ಮ ಅಪ್ಪನ ಹತ್ರ ಕಂಟೆಂಟ್ಗೆ ದುಡ್ಡು ಇಸ್ಕೊಂಡಿದ್ದೀನಿ, ಬಂದ ತಕ್ಷಣ ಕೇಳ್ತಾರೆ ಅಂತ. ಬಂದ ತಕ್ಷಣ ಕೇಳ್ತಾರೆ ಗೈಸ್ ನಿಮ್ಮ ಅಪ್ಪ. ಹಾಂ, ಬೇಕಾ ದುಡ್ಡು? ದುಡ್ಡು ಯಾವ ದುಡ್ಡು? 1 ಲಕ್ಷ ಕೊಟ್ಟಿದ್ನಲ್ಲ. ಎಷ್ಟಪ್ಪ ನಿಂಗೆ ವೇಣು ಕೊಟ್ಟಿದ್ರು ಅವರು? ಎಷ್ಟು ಕೊಟ್ಟಿದ್ರು? ಗೊತ್ತಿಲ್ಲ. ಎಷ್ಟು? 500, 200. ಇವು ಚೆನ್ನಾಗಿ ಬೇಕಾ? ಇಲ್ಲ ಮಡಿಕೊಳ್ಳ. ಒಂದು ಮಾತು ಮಡಿಕೊ ಅಂತ ಇದೆಯಾ ನೋಡು. ಒಂದು ಮಾತು ಕೊಡ ಇಲ್ಲಿ. ಒಂದು ಮಾತು ಮಡಿಕೊ ಅಂತ ಇದೆಯಾ ನೋಡ್, ಕೈ ಹಿಂದ್ಕೆ ಹೋಯ್ತು ಮಡಿಕೊ ಅಂದ್ಬಿಟ್ಟು. ನನಗ್ ಬೇಡ, ಇನ್ನು ಮಡಿ. ಸುಮ್ಮನೆ ಹಂಗೆ ಅಂದಿದ್ಕಂತ ಇಟ್ಕೊ. ನಂಗೆ 500 ಬೇಡ, ಅಂತ ಒಂದು 50 ಇದ್ರೆ ಕೊಡು. ಹಾಂ, ಇವಾಗ ಫ್ಲಾಶ್ ಆಯ್ತು ಅಪ್ಪಾಜಿಗೆ. ಸೊ ಗೈಸ್, ಇವಾಗ ಬಟ್ಟೆ ತಗೊಳಕ್ ಹೋಗ್ಬೇಕು. ನಮ್ಮ ಅಪ್ಪನ ಬಟ್ಟೆ ತಗೋತಾಯ್ತು. ಏನಿಲ್ಲ, ಹಳ್ಳಿ GRS ಕರ್ಕೊಂಡೋಗಿ ಹೋಗಿದ್ವಲ್ಲ, ಆಗ ಏನಂತಿತ್ತು ಗೊತ್ತಾ? ಅಲ್ಲಿ ಇವೆಲ್ಲ ನಾನು ಒಳ್ಳೆ ಬದಿಲಿ ಆಡಿದೀನಿ ಗೇಮ್ಗಳ ಅಂತ ಹೇಳೋದು. ಆಡ್ ಬಂದ್ಮೇಲೆ ಮಕ ನೋಡಕ್ ಆಯ್ತಿರ್ಲಿಲ್ಲ, ಉರ್ಸರಂಗೆ ಮಕನ ಎಲ್ಲ ಒಳಕ್ ಹೋಗ್ಬಿಟ್ಟು. ಅಪ್ಪ ಗೈಸ್, ಚೆನ್ನಾಗ್ ಬಂದವ ಎಲ್ಲ. ನಾನು ಮಾತಾಡಿರೋಲ್ಲ, ವಾಯ್ಸ್ ಚೆನ್ನಾಗ್ ಬಂದವ. ಖುಷಿ ಆಗ್ಬಿಡ್ತಾ? ನಾನು ಹೆಂಗೋ ಮಾತಾಡಿದ್ವಿ, ಖುಷಿ ಆಗ್ಬಿಟ್ಟೈತೆ. ಖುಷಿ ಅಂತೆಲ್ಲ ಚೆನ್ನಾಗ್ ಬಂದೈತು. ನಾವು ನಾಳಿದ್ದು ಟ್ರಿಪ್ ಹೋಗ್ತಾ ಇದೀವಿ ಗಾಯ್ಸ್. ಹಂಗಾಗಿ ಇವತ್ತು ಬಟ್ಟೆ ನಾನು ಹೇಳಿಲ್ಲ ಇನ್ನ. ಅಲ್ಲ, ಟ್ರಿಪ್ ಹೋಗ್ತಾ ಎಲ್ಲಿ ಅಂತ ಹೇಳಿಲ್ಲ. ಸೊ ಟ್ರಿಪ್ ಹೋಗ್ತಾ ಇದೀವಿ. ನಾಳೆ ನೈಟ್ ಬಿಡ್ತಾ ಇದೀವಿ. ಸೊ ಬಟ್ಟೆ ತಗೋಬರೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ. ಬನ್ನಿ, ಅಲ್ಲಿ
ಎಲ್ಲಿಗೆ ಟ್ರಿಪ್ ಅಂತ ನಾಳೆ ವ್ಲಾಗಲ್ಲಿ ಹೇಳ್ತೀವಿ. ನಾಳೆನೂ ಹೇಳಲ್ಲ, ಅದು ಹೋಗೋದು ನಾಳೆ ಹೇಳ್ತೀವಿ. ನಾನು ಹೊಡೋಗ್ತೀನಿ ಎಲ್ಲಿ ಹೊಂಟೋಯ್ತೀಯ? ಬೆಂಗಳೂರಿಗೆ. ಅಲ್ಲ ಬೆಂಗಳೂರು ಇಲ್ಲಿ ನೋಡಿಲಿ, ಬೆಳಗ್ಗೆ ನನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಹೊಂಟೋಯ್ತೀನಿ ಬೆಂಗಳೂರಿಗೆ ಅಂತ. ಗಾಯ್ಸ್ ಬಂದ್ಲು ನೋಡಿ ಗಾಯ್ಸ್, ಗೆಜ್ಗೌರಿ. ಅಲ್ಲ ಏನ್ ಗೊತ್ತಾ, ಬರೇ ಗೆಜ್ಗೌರಿ ಕರ್ಸ್ಕೊಂಡ್ಮೇಲೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಬರೀ ಇವ್ರು ನಮ್ಮ ಗಾಯ್ಸ್. ನಮ್ಮ ಅಪ್ಪ ಯಾವ ಟೈಮಲ್ಲಿ ಬಂದೈತೆ ಅಂದ್ರೆ, ನಾವು ಎಲ್ಲ ನಾಳೆ ಎಲ್ಲ ಪ್ಲಾನ್ ಮಾಡ್ತೀವಿ, ಅಲ್ಲಿಗೆ ಹೋಗ್ತಾ ಇದೀವಿ, ಆ ಟೈಮಲ್ಲಿ ಬಂದೈತೆ. ಆಮೇಲೆ ಇನ್ನೊಂದೇನಂದ್ರೆ, ಗೆಜ್ಗೌರಿ ಅಂತ ಯಾರು ನಮ್ಮ ಅಪ್ಪ ನಮ್ಮ ಅಮ್ಮನ ಕರಿತಿದ್ರು, ಅದಕ್ಕೆ ನಾನು ನಮ್ಮ ಇವಳನ್ನ ಕರಿತಾ ಇದ್ದೀನಿ, ಸುರಭಿನ. ಸೊ ಬನ್ನಿ ಗಾಯ್ಸ್, ಇವಾಗ ಹೋಗೋಣ. ಗೈಸ್ ನಿಮಗೆ ಟ್ರಾಫಿಕ್ ಒಂದು ಇಬ್ಬರನ್ನು ತೋರಿಸ್ತೀನಿ, ಅವ್ರು ನೋಡ್ರಿ ಹೆಂಗೆ ಕಾಣಿಸ್ತಿದ್ದಾರೆ ಅಂತ. ಚಿಂಪಾಂಜಿ ಭಯನೇ ಬಂದ್ಬಿಡ್ತೀರ ನೀವು. ಅವರೇ ಒಪ್ಕೋತಾರ ದೇವತಾರ ಅಂತ. ಹಿಂದ್ಗಡೆ ಒಂದು ದೇವ ನಗಾಡ್ತೈತೆ. ನಾವಿಬ್ರು ಅದಕ್ಕೆ ಬಂಗಾಲ್ ಸೈಲೆಂಟಾಗಿ ಹೋಗ್ತಾ ನೋಡಿ ಗೈಸ್, ನಮ್ಗೇನು ಆಗ್ತಲ್ಲ, ನಮ್ಮದು ಅದೇ ನ್ಯಾಚುರಲ್ ಸ್ಕಿನ್, ನಮ್ಮದು ನ್ಯಾಚುರಲ್ ಅಂತಲ್ಲ. ನಾವು ರೋಡಲ್ಲಿ ಹೋಗ್ತಾರೆ ನೋಡ್ರಿ ಎಷ್ಟು ಜನ ಫೋಟೋ ಹಿಡಿತಾರೆ ಅಂತ ದೋಸ್ತು. ಸೊ ನಮ್ಮದು ನ್ಯಾಚುರಲ್ ಸ್ಕಿನ್ ಗೈಸ್, ಬನ್ನಿ ಹೋಗೋಣ. ಇವ್ರಿಗೆ ನಾನು ಪೆಟ್ರೋಲ್ ಖಾಲಿ ಆಗ್ತದೆ, ಇಲ್ಲ ಬ್ರೋ ಪೆಟ್ರೋಲು ಅಂತ ಹೇಳ್ದೆ. ಅದಕ್ಕೆ ಟೋ ಹೊಡಿಯೋಣ ನಡಿ ಅಂದ್ರು. ಈಗ ಇವರೇ ಹೊಡಿಬೇಕು ಟೋನ, ಹೊಡಿ ಶಿಷ್ಯ ಅಂತ ಟೋ ಹೊಡಿಬೇಕು. ಬನ್ನಿ ಟೋ ಹೊಡ್ಸ್ಕೊಂಡು ಹೋಗೋಣ. ಸೊ ಏನು ಮಾಡೋಂಗಿಲ್ಲ, ಹೋಗೋಣ. ನಮ್ಮ ಬ್ರೌನಿ ಕರೆಕ್ಟ್ ಟೈಮಿಗೆ ಕೈ ಕೊಡ್ತಾಳೆ ಎಲ್ಲ ಕಲನು. ಸೊ ಗೈಸ್ ಫೈನಲಿ ನಮ್ಮ ಹುಡುಗರದು ಶಾಪಿಂಗ್ ಮುಗೀತು. ಇವ್ರು 4,000 ತಗೊಂಡ್ರು, ನಾನು 2,000 ತಗೊಂಡೆ. ಅಯ್ಯೋ ನೀನು 4,000ಕ್ಕೆ ತಗೊಂಡಿದ್ದೆ. ಅದ್ರಲ್ಲಿ 1,000 ಇಳ್ದು ಐತಲ್ಲ. ಎಲ್ಲಿ ಪಾಪ 350 ರೂಪಾಯಿ ಸುರಾಬಿತ್ತು ಅಷ್ಟೇ. ಸೊ ಗೈಸ್ ಇವಾಗ ಬ್ಯಾಗ್ ಸೆಲೆಕ್ಷನ್ ಮಾಡ್ತಿದ್ದಾರೆ. 10 ಗಂಟೆ ಆಗ್ತಿದೆ ಟೈಮು. ನಮ್ಮಪ್ಪ ಮನೇಲಿದ್ದಾರೆ, ಪಾಪ ಒಬ್ಬರೇ ಇದ್ದಾರೆ. ಈಗ ಅವ್ರ ಹತ್ರನೂ ಹೋಗ್ಬೇಕು. ಸೊ ಇನ್ನು ಕೆಲಸಗಳಿದೆ, ಫೋನ್ ಮಾಡೋಣ. ಮತ್ತು ಟ್ರಿಪ್ ಎಲ್ಲ ಹೋಗ್ತಿದ್ದೀವಿ ಅಂತ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ನೋಡ್ರಿ ಎಲ್ಲ ಹೋಗ್ತಿದ್ದೀವಿ ಏನು ಎಂತ ಏನು ಸಮಾಚಾರ. ತಪ್ಪುಜಿ ಪ್ಯಾಂಟು ಇಲ್ಲಿ ನೋಡು. ಪ್ಯಾಂಟ್ ಸಕ್ಕತ್ತಾಯ್ತು ಬಿಡು, ನನಗೆ ಆಯ್ತದೆ. ಹಾಂ ನನಗೆ ಆಯ್ತು ಬಿಡು. ನಿನ್ಗ ನೀನು ಹಾಕತ್ತೀಯ ಅದನ್ನ? ವಾ ಹೆಂಗ ಪ್ಯಾಂಟ್ ಚೆನ್ನಾಗೈತಾ? ಎಷ್ಟು ಬಟ್ಟೆ ಇದು ನೋಡು ಇಲ್ಲಿಕ್ಕು ಬಟ್ಟೆನಾ ನೋಡ್ದಂಗೆ ಅದೊಂದು ದಿಕ್ಕು ಹೇಳ್ತೀವಿ ನೋಡಿ ಗೈಸ್. ನಮ್ಮ ಅಪ್ಪಂಗೆ ಇವಾಗ ಬೇಕಂತ ಪ್ಯಾಂಟ್, ಅಲ್ಲಿ ತಗೊಂಡಿಲ್ಲ. ಅಯ್ಯೋ ನಾವು ಅಲ್ಲಿ ಆಗಲೇ ಹೇಳಿದ್ ನಾವು ಹೋಗ್ಬೇಕು ಬಟ್ಟೆ ತೊಳಕ್ಕೆ ಅಂತ. ಅವಾಗ ಹೋಗಿ ಇವಾಗ 10 ಕಾಲಲ್ಲಿ ಬರ್ತಿದ್ದೀವಿ ನಾವು. ಇಷ್ಟು ಬೇಗ ಬರ್ತಾಯಿದ್ದೀವಿ ನೋಡಿ. ಅದಕ್ಕೆ ಮ್ಯಾಚ್ ಚೆನ್ನಾಗಿ ಕಾಣ್ತದಲ್ವ, ಅದಕ್ಕೂ ಇದಕ್ಕೂ ಮ್ಯಾಚಿಂಗು. ಏನು ಗಾಯ್ಸ್ ಏನು ಗೊತ್ತಾ, ಬೇಡ ಬಿಡು ಅನ್ನೋದು. ಅದಾದ್ಮೇಲೆ ಕೊಡ್ತಿಲ್ಲ ನೀನು ಹಂಗೆ ಹಿಂಗೆ ಅಂತ ಹೇಳೋದು. ಏನು ಹಂಗೆ ಮತ್ತೆ ಏನಕ್ಕೆ ಮತ್ತೆ ಬಾ ಹೋಗೋಣ, ಏನಕ್ಕೆ ಹಂಗೆ ಆಡ್ತೀಯ? ಗಾಡಿ ಬೇಕು. ಏನು ಗಾಡಿ ತಗೊಂಡ್ರೆ ಬರ್ತೀನಿ. ಏನ್ ನೀನೇನು ಚಿಕ್ಕ ಹುಡುಗ ಅಪ್ಪಾಜಿ ಗಾಡಿ ಅಂತೀಯಲ್ಲ? ಚಿಕ್ಕ ಒಳ್ಳೆ ಆಟ ಹೇಳ್ತಿರ್ಕೊಂಡು ನೋಡ ಅಷ್ಟ್ ಬೇಡ. ಶೋರೂಮ್ ಕರ್ಕೊಂಡೋಗದ್ರೆ ಕರ್ಕೊಂಡೋಗು, ಸುಮ್ಮನೆ ಇಲ್ಲ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋಗೋದು. ಏನ್ ಎಲ್ಗೋಯ್ತೀಯ? ಊರ್ಗ್ ಹೋಗೋದು. ಯಾಕೆ ಯಾರು ಕಳ್ಸೋದ್? ನಾ ಕಳ್ಸಕ್ಕಿಲ್ಲ ಊರ್ಗೆ. ನೀನೇ ಕಳ್ಸ್ಬೇಕು. ಆಮೇಲೆ ಬೇಡ ಅನ್ನೋದು. ಈಗ ಬೇಡ ಅಂತೀಯ, ಈಗ ಆಯ್ತು ಬೇಡ ಅಂತ ಕಳ್ಸಿರ, ಅದಾದ್ಮೇಲೆ ಹೋಗ್ಬಿಟ್ಟು ಹೋದ ನಮಗೆ ನೀನು ತಗೊಟ್ಲ ಅಂತ ನಮಗೆ. ಇಲ್ಲ ನೋಡಿ ಗೈಸ್, ಇವಳು ಆಟಗಳು ಸ್ಟಾರ್ಟು. ಪುನಃ ನನ್ನ ಪುಲವ್ರು ಹಾಕೊಂಡವಳೆ. ಏನಕ್ಕೆ ಹಾಕೊಂಡಿದ್ಯಾ? ಹಾಂ ಹಾಂ ನೋಡ್ತೀನಿ ಜೋರಾಗಿ ಮಾತಾಡಿ. ಬಟ್ಟೆ ಇಲ್ವಾ? ಇನ್ನೇ ಇವೆಲ್ಲ ಏನು ಮತ್ತೆ? ಹೌದಾ? ನೋಡಿ ಗೈಸ್, ನಮ್ಮ ಅಂಕಲ್ ಬಂದ್ರು. ಆಯ್ ಅಂಕಲ್ ಯಾಕೆ ಅಂಕಲ್ ಏನು ಮಾತಾಡಲ್ಲ ಅಂತ ಗೈಸ್ ನಮ್ಮ ಅಂಕಲ್. ಇವಾಗ ನೋಡಿ ಪ್ರಕಾಶ್ ಕಾಲ್ಮಿ ಪಿ.ಕೆ ಅವ್ರು ಬಂದಿದ್ದಾರೆ. ಕೈ ಕುಯ್ಕೊಂಡಿದ್ದಾರೆ ಕೈಯಲ್ಲಿ ನೋಡಿ. ಮಾವನ್ ಕೈ ಕುಯ್ಯಕ್ಕೆ ಹೋಗಿ ಕೈ ಕುಯ್ಕೊಂಡಿದ್ದಾರೆ. ಚಿಕ್ಕ ಕೈಕ್ಳು ಗೈಸ್, ನಮ್ಮನ್ನ ಚಿಕ್ಕದಾಗಿ ಮತ್ತೆ ಕುಯ್ಕೊಂಡಿದ್ದಾರೆ. ಸೊ ಗೈಸ್ ನಮ್ಮ ಹತ್ರ ಕೇಳ್ಬೇಕು ಗೈಸ್, ಚಿಕ್ಕ ಕೈಕ್ಳು ನಾವು ಕುಯ್ಕೊಡ್ತೀವಪ್ಪ. ಹೋಗ್ಬಿಟ್ಟಲ್ಲಿ ಶೋಕಿಗಳು ಅರಿತಾ ಇಲ್ಲ ಚಾಕು ಅಂದ್ಕೊಂಡು ಹಿಂಗೆ ಅಂದ್ರು ಕೈನೇ ಅರಿತತ್ತಾಗಿ. ಸೊ ಗೈಸ್ ತುಂಬ ಸ್ಟ್ರೆಸ್ ಆಗಿದೆ. ಸೊ ಇವತ್ತು ಇಲ್ಲೇ ಮಲ್ಕೋತೀವಿ. ಇಲ್ಲೇ ಮಲ್ಕೊಂಡು ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಬೈ ಟಾಟಾ, ಸಿ ಯು, ಟೇಕ್ ಕೇರ್.